ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಋಷಿಕಾನಾಥ್. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಬೂದುಗುಪ್ಪ ಗ್ರಾಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಡೆದ ನಮ್ಮ ಹಳ್ಳಿ ಕಲಾ ಸಂಭ್ರಮ ಕಾರ್ಯಕ್ರಮ ಜನಮನ ಸೆಳೆಯಿತು. ನಾಟಕ, ಬಯಲಾಟ, ರಂಗಗೀತೆ ಹಾಗೂ ಜನಪದ ನೃತ್ಯಗಳ ಮೂಲಕ ಗ್ರಾಮೀಣ ಕಲಾವಿದರು ಅದ್ಭುತ ಪ್ರದರ್ಶನ ನೀಡಿದರು. ಈ ಸಾಂಸ್ಕೃತಿಕ ವೈಭವದ ಕುರಿತು ವಿಶೇಷ ವರದಿ ಇಲ್ಲಿದೆ. ಅಭಿನಯ ಕಲಾ ಕೇಂದ್ರದಿಂದ ಹಳ್ಳಿಯಲ್ಲಿ ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮ ಏರ್ಪಡಿಸಿರುವುದು ಪ್ರಶಂಸನೀಯ. ಬಿ ನಾಗರಾಜ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಭಿನಯ ಕಲಾ ಕೇಂದ್ರ ಹಳ್ಳಿಗಳಲ್ಲಿ ಏರ್ಪಡಿಸಿರುವುದು ಶ್ಲಾಘನೀಯ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಬಿ ನಾಗರಾಜ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಘದ ಅಧ್ಯಕ್ಷರಾದ ಕೆ ಜಗದೀಶ್ ಅವರು ಹೊಸ ನಾಟಕಗಳು ರಚಿಸಿ ಹಳ್ಳಿಗಳಲ್ಲಿ ನಿರಂತರ ಕಲಾ ಪ್ರದರ್ಶನ ಮಾಡುತ್ತಿದ್ದಾರೆ. ಇಂದು ಈ ಬೂದುಗುಪ್ಪ ಗ್ರಾಮಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರಾದ ಇಳಕಲ್ ಉಮಾರಾಣಿ, ಜಿಲಾನಿ ಭಾಷಾ, ಮಾವಳ್ಳಿ ರೇಣುಕಾರಂತಹ ಹಿರಿಯ ಕಲಾವಿದರನ್ನು ಆಹ್ವಾನಿಸಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಅಭಿನಯ ಕಲಾ ಕೇಂದ್ರ ಸಿರುಗುಪ್ಪ ತಾಲೂಕಿನ ಬೂದುಗುಪ್ಪ ಗ್ರಾಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಧನಸಹಾಯ ಯೋಜನೆಯಡಿ ನಿನ್ನೆ ರಾತ್ರಿ ಏರ್ಪಡಿಸಿದ ನಮ್ಮ ಹಳ್ಳಿ ಕಲಾ ಸಂಭ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮಧ್ಯರಾತ್ರಿಯವರೆಗೆ ಪ್ರದರ್ಶನಗೊಂಡ ವಿವಿಧ ಕಾರ್ಯಕ್ರಮಗಳು ಜನಮನ ಸೂರೆಗೊಂಡವು. ಹಿರಿಯ ಕಲಾವಿದೆ ಇಳಕಲ್ ಉಮಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಕೋರಿದರು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷರಾದ ವಿಶ್ವನಾಥ ಸಾಹುಕಾರ, ರಂಗಭೂಮಿ ಕಲಾವಿದರಾದ ಬಾವಳ್ಳಿ ರೇಣುಕಾ, ಕೊಡ್ಲಗಿ ದಿವ್ಯಾ ಉಪಸ್ಥಿತರಿದ್ದರು. ಎಸ್ಕೆ ಸಮೀರ್ ಅವರ ಏಕವ್ಯಕ್ತಿ ನೃತ್ಯ, ಡಿಎನ್ ರೇಣುಕಾ ಬಾವಳ್ಳಿರವರ ರಂಗಗೀತೆ, ಎಸ್ಕೆ ಜಿವಾನಿ ಭಾಷಾ ತಂಡದ ಸಮೂಹ ನೃತ್ಯ ಆಕರ್ಷಣೀಯವಾಗಿದ್ದವು. ರಂಗಗೀತೆಗೆ ಉತ್ತನೂರು ರಾಮಣ್ಣರವರ ಹಾರ್ಮೋನಿಯಂ ಸಾಥ್ ಹಳೆಯ ಹಾಡುಗಳನ್ನು ನೆನಪಿಸಿತು. ಅತ್ತೆ ಸೊಸೆಯರ ಸನ್ನಿವೇಶಗಳಿಂದ ಜನರನ್ನು ನಗೆಗಡಲಲ್ಲಿ ತೇಲಿಸಿದ ಗೀತಾ ಹೂಗಾರ ವಿರಚಿತ ಸಂಗಯ್ಯನ ಸಂಸಾರ ನಾಟಕದಲ್ಲಿ ಇಳಕಲ್ ಉಮಾ, ಕುಡ್ಲಗಿ ದಿವ್ಯಾ ಹಾಗೂ ಬಿ ಗುರುರಾಜ್ ರಾವ್ ಅಭಿನಯಿಸಿ ಜನಮೆಚ್ಚುಗೆ ಪಡೆದರು. ಹಳ್ಳಿಗರ ಅಚ್ಚುಮೆಚ್ಚಿನ ಗಾಳಿ ಮಲ್ಲಯ್ಯ ವಿರಚಿತ ಶ್ರೀ ರೇಣುಕಾ ಮಹಾತ್ಮೆ ಬಯಲಾಟಕ್ಕೆ ಶಿಳ್ಳಿ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿದರು. ಬೂದುಗುಪ್ಪ ಏರಿಸ್ವಾಮಿಯವರ ಹಾರ್ಮೋನಿಯಂ ವಾದನ ರೋಮಾಂಚನವಾಗಿತ್ತು. ರೇಣುಕಾ ಪಾತ್ರದಲ್ಲಿ ಹಿರೇಹಾಳ ಅನಿತಾ, ಮೇನಕಾ ಪಾತ್ರದಲ್ಲಿ ರಾರಾವಿ ವೇದಾವತಿ, ಜಮದಗ್ನಿ ಪಾತ್ರದಲ್ಲಿ ಶಂಕರಬಂಡೆ ಪೀರಾಸಾಬ್, ಪರಶುರಾಮ ಪಾತ್ರದಲ್ಲಿ ಬಸರಕೋಡು ಗಾದಿಲಿಂಗ, ಕೋರಿಗನೂರು ರಮೇಶ್ ಪ್ರಾಸಬದ್ಧ ಮಾತುಗಳಿಗೆ ಜೀವ ತುಂಬಿದರು. ತಬಲ ಗೋಟೂರು ಗಾದಿಲಿಂಗ, ರಿದಂ ಬ್ಯಾಂಡ್ ವಿಜಯಕುಮಾರ್ ಹೆಚ್ ವೀರಾಪುರ. ಈ ಉತ್ಸಾಹಿ ಯುವಕರ ಅಬ್ಬರದ ಸಂಗೀತ ಬಯಲಾಟದ ಕುಣಿತಕ್ಕೆ ಹುರಿದುಂಬಿಸಿದವು. ಶ್ರೀ ಬಸವೇಶ್ವರ ರಂಗಸಜ್ಜಿಕೆಯ ವೇಷಭೂಷಣಗಳು ವರ್ಣಮಯವಾಗಿದ್ದವು. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9481 941 999. ರಾಮ ಮುಂಜಾನೆ ಎದ್ದು ಕೂಡಲೇ 10 ರೊಟ್ಟಿ ತಿಂದು ಎಲ್ಲಿ ಗೊರ್ರ ಅನ್ಕಂತ ಗೊರ್ರಿಕೆ ಹೊಡ್ಕೊಂತ ಬಿದ್ದುಕೊಂಡನ ಏನ ಯಾರಿಗ್ ಗೊತ್ತು. ಎಮ್ಮೆ ಒಂದು ಕಡೆ ತಾ ಒಂದು ಕಡೆ ಎಲ್ಲೆಲ್ಲಿ ಬಿದ್ದಾನೆ ಏನೋ ಹೋಗಿ ನೋಡ್ಕೊಂಡ್ ಬರ್ತೀನಿ. ಯಾಕಂದ್ರೆ ಅವ ಇರೋ ಜಾಗ ನನಗೆ ಗೊತ್ತು.
ವೀರ ಅರ್ಜುನ ಮಹಾರಾಜನಂದ ಹದಿಗಡಿಗ ಜೈ ವೀರ ನೋಡಿ ಸಾರದೆ ತಾವೇ ಕಾರ್ತವೀರ ಅರ್ಜುನ ಮಹಾರಾಜ ರಾಮ ಹೇಳಿದನ್ ಕೇಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಹಮ್ಮಿಕೊಂಡಿರುವುದು ಬಹಳ ಅಭಿನಂದನೀಯ. ಇಂತಹ ಕಲಾ ಸಂಸ್ಥೆಗಳು ಗ್ರಾಮೀಣ ಪ್ರದೇಶದಲ್ಲಿ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿರುವ ಸಂಘ ಸಂಸ್ಥೆಗಳಿಗೆ ಇಲಾಖೆ ವತಿಯಿಂದ ನಾವು ಅದೇ ರೀತಿ ನಮ್ಮ ಬಯಲಾಟ ಸಂಘದ ಅಧ್ಯಕ್ಷರಾದಂತಹ ವಿಶ್ವನಾಥ್ ಸರ್ ಸಹ ನಮ್ಮ ರಂಗಮಂದಿರದಲ್ಲಿ ಸಹ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ಅವರು ಸಹ ಈ ಕಲೆ ಬಯಲಾಟದ ಉಳಿವಿಗಾಗಿ ತಮ್ಮ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅಂಥವ್ರಿಗೆಲ್ಲರಿಗೂ ಸಹ ನಾವು ಸಾರ್ವಜನಿಕರು ಕಲಾಭಿಮಾನಿಗಳು ಸಹಕಾರ ನೀಡಬೇಕು. ಅದೇ ರೀತಿ ಸರ್ಕಾರವು ಸಹ ಇಲಾಖೆಯು ಸಹ ಸಂಪೂರ್ಣ ಸಹಕಾರವನ್ನು ನಿರಂತರವಾಗಿ ನೀಡುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ಕರ್ನಾಟಕ. ನಮಸ್ಕಾರ.